ನಮಗೆ 15 ದಿನ ಆದ್ರೂ ಕೂಡ ನಮ್ಮ ಮೇಲಾಧಿಕಾರಿಗಳಾದ ನಿರ್ದೇಶಕರಾಗಲಿ ನಮಗೆ ಕರೆದು ಏನಕ್ಕೆ ಈ ರೀತಿ ಪ್ರೊಟೆಸ್ಟ್ ಮಾಡ್ತೀರಾ ಅಂತ ಕೇಳಿಲ್ಲ. ನಮಗೆ ಕೇಳಿದವ್ರು ಯಾರು ಅಂದರೆ ಇಲ್ಲಿ ರೋಗಿಗಳು ಯಾರು ಬರ್ತಾರೆ ಮತ್ತು ಅವ್ರ ಅಟೆಂಡ್ಗಳು ಯಾರು ಬರ್ತಾರೆ, ಯಾಕೆ ಸರ್ ನೀವು ಈ ಥರ ಕಪ್ಪು ತರಿಸ್ಕೊಂಡು ಡ್ಯೂಟಿ ಮಾಡ್ತಿದ್ದೀರಿ ಅಂದಾಗ ನಮ್ಮ ನೋವನ್ನು ಅವ್ರು ಕೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ಈಗ ನೀವೇ ಬರ್ತಾ ಇರೋದು ನಮ್ಮ ಪಾಲಿಗೆ ವೈದ್ಯ ಏನು ಮಾಧ್ಯಮ ವೃಂದ ಏನಿದೆ ಅದು ಸಂವಿಧಾನದ 4ನೇ ಭಾಗ ಅಂತ ಏನು ಹೇಳ್ತಾರೆ, ನಿಮ್ಮ ಮುಂದೆ ನಮ್ಮ ಅಹವಾಲುಗಳನ್ನು ಈ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಕಾಲಬುದ್ಧಿ ಮುಂಬಡ್ತಿ ವೇತನ ಏನು ಅನ್ಯಾಯ ಆಗಿದೆ ಅಂದರೆ ನಮಗೆ 2019 5/3/2019 ಕಾಂಗ್ರೆಸ್ ಗೌರ್ಮೆಂಟ್ ಇರೋ ಟೈಮಲ್ಲಿ ಡಾಕ್ಟರ್ ತುಕಾರಾಮ್ ಅವರು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರೋಂಥ ಕಾಲದಲ್ಲಿ ಆಡಳಿತ ಪರಿಷತ್ ಸಭೆಯಲ್ಲಿ ನಮ್ಮ ಮಿಮ್ಸ್ನ ಆಡಳಿತ ಪರಿಷತ್ ಸಭೆಯಲ್ಲಿ ಜಿಸಿನಲ್ಲಿ ಅಪ್ರೂವಲ್ ಆಗಿದೆ ಇವರಿಗೆ 6 ವರ್ಷ 13 ವರ್ಷ ಮತ್ತು 20 ವರ್ಷಕ್ಕೆ ಕಾಲಬದ್ಧ ಮುಂಬಡ್ತಿಯನ್ನು ಕೊಡಬೇಕು ಅಂತ. ಅದನ್ನು ಅನುಮೋದನೆಯೂ ನೀಡಿದೆ. ಅದನ್ನು ನಮಗೆ ಈಗ ನಾವು ಸೇವೆ ಸಲ್ಲಿಸಿ ಇವಾಗ 15 ವರ್ಷ ಆಯಿತು. ನಾವು 13ನೇ ವರ್ಷ ಕಂಪ್ಲೀಟ್ ಆದಾಗಲೇ ಅವರಿಗೆ ಕೊಟ್ಟಿದ್ವಿ. ಈಗಾಗಲೇ ನಮಗೆ ಮೊದಲನೇ ಕಾಲಬದ್ಧ ಮುಂಬಡ್ತಿಯನ್ನು ಕೊಟ್ಟಿದ್ದಾರೆ. ಎರಡನೇದು ಕೊಡೋ ವಿಚಾರದಲ್ಲಿ ವಿಳಂಬ ಮಾಡಿದ್ದಾರೆ. ಏನಕ್ಕೆ ವಿಳಂಬ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಅವರೊಂದು ನಿಮ್ಮನ್ನು DPCನಲ್ಲಿ ಇಟ್ಟು ಮಾಡಬೇಕು, ನೀವೆಲ್ಲ ಗ್ರೂಪ್ A ಕ್ಯಾಟಗರಿಗೆ ಬರ್ತೀರಾ, ಆದ್ದರಿಂದ ನಿಮಗೆ DPCನಲ್ಲಿ ಇಟ್ಟು ಪ್ರಪೋಸಲ್ ತಗೊಬೇಕು ಸರ್ಕಾರದಿಂದ ಅಂತ ಹೇಳಿದ್ರು. ಕಳೆದ 1 ವರ್ಷದಿಂದ ಅಲಿಸಿದ್ದಾರೆ. ಈಗ ಹೋದ ತಿಂಗಳು 19/4 ಏಪ್ರಿಲ್ನಲ್ಲಿ DPC ನಡೆದಿದೆ, ಆದರೆ ನಮ್ಮ ವಿಚಾರನ ಮಂಡನೆನೇ ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ ಅಂತ ಕೇಳಿದ್ರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕೆಂದರೆ DPC ಕಮಿಟಿನಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಮತ್ತು ಆಡಳಿತಾಧಿಕಾರಿಗಳು ಮೆಂಬರ್ಗಳಾಗಿರ್ತಾರೆ. ಅವರು ನಮ್ಮ ವಿಚಾರನ ಪ್ರಪೋಸಲ್ ಮಾಡಬೇಕು, ಅದಕ್ಕೆ ನಿಮ್ಮ ವಿಚಾರ ನಮ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಇದು ಈ ಥರ ನಿರ್ಲಕ್ಷ್ಯ ಧೋರಣೆ ಏನಿದೆ ಇದು ಭಾಳ ಅಮಾನವೀಯವಾಗಿದೆ. ನಿಮ್ಮ ಮೇಲಧಿಕಾರಿಗಳಿಗೆ ಹಲವಾರು ಬಾರಿ ಪ್ರತಿ 3 ತಿಂಗಳಿಗೂ ಕೂಡ ನಾವು ಲೆಟರನ್ನು ಕೊಟ್ಟಿದ್ದೀವಿ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೊಟ್ಟಿದ್ದೀವಿ. ಅವ್ರ ಗಮನದಲ್ಲಿ ಇದೆ, ಆದ್ರೂ ಕೂಡ ನಮಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಏನಕ್ಕೆ ಈ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ನೋಡಿ, ನನಗೆ ಮೊನ್ನೆ ಬಂದಿರೋ ಮಾಹಿತಿ ಪ್ರಕಾರ ಈಗ 11 ಜನದ ವಿಚಾರನ DPCನಲ್ಲಿ ಮಂಡನೆಯಾಗಿ ಅಪ್ರೂವಲ್ ಆಗಿದೆ. ಅದರಲ್ಲಿ ಒಬ್ಬರು ಯಾರು ಅಪ್ರೂವಲ್ ಆಗಿದೆ ಅವ್ರು ಹೇಳಿದ್ರು, ಅವರು ನಮ್ಮ ಹತ್ರ 25,000 ರೂಪಾಯಿನ BK ಚಂದ್ರಶೇಖರನ್ನು FDAಗೆ ನಾವು ಕೊಟ್ಟಿದ್ದೀವಿ, ಹಂಗಾಗಿ ನಮ್ದು ಆಯಿತು ಅನ್ನೋ ವಿಚಾರನ ನಮ್ಗೆ ಕೇಳಿ ಭಾಳ ನೋವಾಗಿದೆ. ಇವ್ರು ಹಂಗೆ ಏನಾರು ಫಿಕ್ಸ್ ಮಾಡಿದ್ರೆ ನಮಗೂ ಫಿಕ್ಸ್ ಮಾಡಿಬಿಡಲಿ, ನಾವು ಅತ್ತಾಗೆ ಅದೇನು ಫೀಸ್ ಅಂತ ಕೊಟ್ಬಿಡ್ತೀವಿ, ನಮಗೂ ಏನು ಟೈಮ್ಗೆ ಏನು ಕೊಡಬೇಕು ಅದನ್ನು ಕೊಡಲಿ. ಸರ್ ಇಂಥ ಸಣ್ಣ ವಿಚಾರ ನೋಡಿ, ಅಸಿಸ್ಟೆಂಟಿಂದ ಅಸೋಸಿಯೇಟ್ ಪ್ರೊಫೆಸರ್ ಅಥವಾ ಪ್ರೊಫೆಸರಿಂದ ಅಸೋಸಿಯೇಟಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಮಿನಿಮಮ್ 30ರಿಂದ 40 ರೂಪಾಯಿ ಹೆಚ್ಚಳ ಆಗುತ್ತೆ ಏನೋ ಸಂಬಳ. ಆದರೆ ಈಗ ನಾವು ಏನು ಹೋರಾಟ ಮಾಡ್ತಿದ್ದೀವಲ್ಲ ಸರ್, ಕಾಲಬದ್ಧ ಪದೋನ್ನತಿ ವಿಚಾರ ಬರೀ 1,630 ರೂಪಾಯಿ ಅಷ್ಟೇ ಸರ್ ರೈಸ್ ಆಗೋದು ಪ್ರತಿ ತಿಂಗಳು. ಇಂಥ ಸಣ್ಣ ವಿಚಾರಕ್ಕೆ ನಾವು ಈ ಥರ ನಾವು ಬೀದಿಗೆ ಇಳಿಬೇಕಾಗಿ ಬಂದಿದೆ. ಇದನ್ನು ನಾವು ಪ್ರತಿಯೊಂದನ್ನು ನಾವು DMಗೆ, ಸೆಕ್ರೆಟ್ರಿಗೆ ಅಥವಾ ಮಿನಿಸ್ಟ್ರಿಗೆ ಇಲ್ಲಿಂದ ನಾವು ಅಲ್ಲಿ ಹೋಗಿ ಅಹವಾಲು ಹೇಳೋಕ್ಕಾಗಲ್ಲ. ಡೈರೆಕ್ಟ್ರು ಖುದ್ದಾಗಿ ನಮ್ಮ ಇದು ಹಕ್ಕು ಏನಿದೆ, ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ ಸರ್, ಕಳೆದ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ಯಾವುದೇ ಕಂಪ್ಲೇಂಟ್ ಇಲ್ಲ ಅಂತ ಕೆಲಸ ಮಾಡ್ತಾರೆ. ನಮ್ಮಂಥವ್ರಿಗಾರು ನಿಷ್ಠೆಯಿಂದ ಕೆಲಸ ಮಾಡೋರ್ಗಾರು ಇವರು ದೊರಕಿಸ್ಕೊಡ್ಬೇಕಾಗಿದ್ದು ಕರ್ತವ್ಯ, ಜವಾಬ್ದಾರಿ, ಅದನ್ನು ಮರ್ತಿದ್ದಾರೆ. ಅದಕ್ಕೋಸ್ಕರ ಈ ಮೂಲಕ ನಿಮ್ಮ ಮೂಲಕ ನಾನು ಗಮನ ತರೋದೇನೆಂದರೆ, ಯಾರು ದುಡ್ಡು ಇಸ್ಕೊಂಡು DPCನಲ್ಲಿ ಇಟ್ಟು ಮಾಡಿಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ನಮ್ಮದು ಏನಕ್ಕೆ ಇಟ್ಟಿಲ್ಲ ಅದಕ್ಕೆ ಸಕಾರಣವನ್ನು ಕೊಡಿ, ಹಿಡದೇ ಇರೋದಕ್ಕೆ ಕಾರಣ ಏನು ಸಕಾರಣವನ್ನು ಕೊಡಿ. ಮತ್ತು ಈ ಥರ ಇದರಲ್ಲಿ ಯಾರು ನಡೆಸ್ತಾ ಇದ್ದಾರೆ, ಆಡಳಿತಾಧಿಕಾರಿ ಆಗಿರ್ಬೋದು ಅಥವಾ ಕಚೇರಿ ಅಧೀಕ್ಷಕರಾಗಿರ್ಬೋದು, ಅವರನ್ನು ಇಮಿಡಿಯೇಟಾಗಿ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕು. ಇದನ್ನು ನಾವು ಡಿಮ್ಯಾಂಡ್ ಮಾಡ್ತೀವಿ. ಇದು ನಮ್ಮ ಹಕ್ಕು, ಅದನ್ನು ನಾವು ಸೈಲೆಂಟಾಗಿ ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀವಿ. ಇದು ನಿರ್ದೇಶಕರು ಅವರ ಜವಾಬ್ದಾರಿ ಮರ್ತಿದ್ದಾರೆ, ಅದನ್ನು ಜ್ಞಾಪಿಸ್ತಾ ಇದ್ದೀವಿ. ಹೀಗೆ ಮುಂದುವರೆದ್ರೆ ಏನು ಮಾಡ್ತೀವಿ? ಹೀಗೆ ಮುಂದುವರೆದ್ರೆ ಸರ್, ಈಗ ಆಲ್ರೆಡಿ 19ನೇ ತಾರೀಕಲ್ಲಿ DPC ಆಗಿದ್ದು, ಈಗಾಗಲೇ ನೆಕ್ಸ್ಟ್ ಈಗ 19ನೇ ತಾರೀಕು ಕಳೆದ್ರೆ 1 ತಿಂಗಳಾಗುತ್ತೆ. ಅದಕ್ಕೆ 20ನೇ ತಾರೀಕು ಆದಮೇಲೆ ನಾವು ಕರ್ನಾಟಕ ರಾಜ್ಯಾದ್ಯಂತ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ. ಅವ್ರು ಹೇಳಿದ್ರೆ 20ನೇ ತಾರೀಕು ಮೇಲೆ ನೀವು ಹಂಗರ್ ಸ್ಟ್ರೈಕ್ಗೆ ಹೋಗಿ ಕ್ಯಾಜುಯಾಲಿಟಿ ಮುಂದೆ ಕೂತು ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳಿ ನಮಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಷ್ಟು ವರ್ಷ ಆಗೋಕ್ಕಿಂತ ಮುಂಚೆ ಇವರು ತಮ್ಮ ಜವಾಬ್ದಾರಿನ ಅರಿತು ಕೂಡಲೇ ನಮ್ಮ ಕಾಲಬದ್ಧ ಮುಂಬಡ್ತಿ ವಿಚಾರನ ಬಹಳ ಜರೂರಾಗಿ ಪರಿಗಣಿಸಿ ಸ್ಯಾಂಕ್ಷನ್ ಮಾಡಬೇಕು ಅಂತ ವಿಚಾರ ಕೇಳ್ಕೊತೀವಿ. ಏನು ಹೆಸರು ಸರ್ ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಯೋಗೇಂದ್ರ ಕುಮಾರ್ ಅಂತ. ಈ ಸಂಸ್ಥೆಯಲ್ಲಿ ಹಿರಿಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿ ಹಾಗೂ ನಾನು ಅಖಿಲ ಕರ್ನಾಟಕ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿ ಸಂಘದ ಸಹ ಕಾರ್ಯದರ್ಶಿ ಆಗಿದ್ದೀನಿ. ಎರಡನೇದು ನಿಮ್ಮ ಮುಖಾಂತರ ವಿಚಾರ ಹೇಳೋದು ಅಂದರೆ, ನಮ್ಗೆ ಕಾಲಬದ್ಧ ಮುಂಬಡ್ತಿ ವಿಚಾರ ಒಂದೇ ಅಲ್ಲ,
ನಮಗೆ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಏನು ಅಂದರೆ ಎರಡನೇದು, ನಮಗೆ ಸಪ್ರೇಟ್ ಡ್ಯೂಟಿ ಡಾಕ್ಟರ್ ರೂಮ್ ಇಲ್ಲ, ನಮಗೆ ಶಿಫ್ಟ್ ವೈಸ್ ಡ್ಯೂಟಿ ಇದೆ. ನಾವು ಪ್ರತಿದಿನ ನಾವು ಡ್ಯೂಟಿ ಮಾಡೋರು ಜನರಲ್ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗ್ತಾ ಇದ್ದೀವಿ. ಬೇಕಾದ್ರೆ ನಾನು ಹೇಳ್ತಾ ಇಲ್ಲ, ಈಗಲೇ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ನಾವು ಇದನ್ನು ಹಲವಾರು ಬಾರಿ ಮೀಟಿಂಗಲ್ಲಿ ಹೇಳಿದ್ದೀವಿ, ನಮಗೆ ಸಪ್ರೇಟ್ ಡ್ಯೂಟಿ ಡಾಕ್ಟರ್ ರೂಮ್ ಕೊಡಿ. ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ನಾವು ರೈಟಿಂಗ್ ಟೈಪ್ ಮಾಡಿ ನಾವು ಓನ್ ಸರ್ಟಿಫಿಕೇಟ್ನ ನಮ್ಮ ರೋಗಿಗಳಿಗೆ ಕೊಡಬೇಕು. ನಮಗೊಬ್ರು ಕ್ಲರ್ಕ್ ಕೊಡಿ, ನಮಗೊಂದು ಕಂಪ್ಯೂಟರ್ ಕೊಡಿ, ನಮಗೊಬ್ರು ಅಟೆಂಡರ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಮೇಲೆ ಈ ಪೋಸ್ಕೋ ಕೇಸ್ಗಳು ಬರ್ತಾವೆ ಸರ್, ನಮಗೆ ಅಕ್ಯೂಸ್ಡನ್ನೇ ಎಕ್ಸಾಮಿನೇಷನ್ ಮಾಡ್ಸೋಕೆ ಒಂದು ರೂಮ್ ಇಲ್ಲ ಸರ್. ಅಲ್ಲಿ ಹೊರಗಡೆ ಏನು ಸ್ಟೊಮಕ್ ವಾಶ್ ಮಾಡ್ತಾರೆ ಆ ರೂಮಲ್ಲಿ ನಿಲ್ಲಿಸ್ಕೊಂಡು ನಾವು ಎಕ್ಸಾಮಿನೇಷನ್ ಮಾಡುವಂಥ ಪರಿಸ್ಥಿತಿ, ಹೀನಾಯ ಪರಿಸ್ಥಿತಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಅವ್ರಿಗೋಸ್ಕರ ಸಂಸ್ಥೆ ನಾವು ಕೆಲಸ ಮಾಡೋರಿಗೆ ನಮಗೊಂದು ಸಣ್ಣ ಒಂದು ಬತ್ತಿಯನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಈ ಥರ ನಿರ್ದಾಕ್ಷಿಣ್ಯ ತೋಡಿದ್ದಾರೆ. ಎರಡನೇದು ಸರ್, ಈ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ತಜ್ಞ ವೈದ್ಯರು ಕೆಲಸ ಮಾಡ್ತಾ ಇಲ್ಲ. ಡ್ಯೂಟಿನಲ್ಲಿ ಹೆಸರು ಇರುತ್ತೆ, ಆದರೆ ಅವ್ರು ಇರಲ್ಲ. ಯಾಕಿರಲ್ಲ ಅಂದರೆ ಅವ್ರಿಗೆ ಮೂಲಭೂತ ಫೆಸಿಲಿಟೀಸ್ ಕೊಟ್ಟಿಲ್ಲ ಅವ್ರಿಗೆ.